ರಕ್ಷಿತ್ ಶೆಟ್ಟಿ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತಹ ಅಪರೂಪದ ಟ್ಯಾಲೆಂಟ್ಗಳಲ್ಲಿ ಒಬ್ರು. ಸ್ಟಾರ್ ಸ್ಟೇಟಸ್ ಸಿಕ್ಕಿದ್ರು ಕೂಡ ಇವತ್ತಿಗೂ ಅವರು ಪ್ರತಿಯೊಬ್ಬ ಅಭಿಮಾನಿ ಹಾಗೂ ಟೆಕ್ನಿಷಿಯನ್ ಗಳ ಜೊತೆಗೆ ಬೆರೆಯುವಂತಹ ಸಿಂಪ್ಲಿಸಿಟಿ, ಸಿನಿಮಾ ಮೇಲಿನ ಪ್ರೀತಿ ಹಾಗೂ ಇನ್ನಿತರ ವಿಚಾರಗಳು ಅವರನ್ನ ಸ್ಪೆಷಲ್ ಆಗಿ ಮಾಡುತ್ತೆ. ಆದ್ರೆ ಅದೇ ರೀತಿಲಿ ಅವರು ಸಿನಿಮಾಗಳನ್ನ ಪ್ಲಾನ್ ಮಾಡೋ ವಿಚಾರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೇಟಾಗ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಕೂಡ ಉಂಟು ಮಾಡ್ತಾ ಇದೆ. ಮೊದಲು ಧ್ರುವ ಸರ್ಜಾ ಅವರ ಸಿನಿಮಾಗಳು ಲೇಟ್ ಆಗ್ತಾ ಇದೆ ಅಂತ ನಾವು ಮಾತಾಡ್ತಾ ಇದ್ವಿ. ಹಾಗೂ ಅವ್ರನ್ನ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಕಾರಣಕ್ಕಾಗಿ ಟ್ರೋಲ್ ಆಗೋದನ್ನ ಕೂಡ ನಾವು ನೋಡಿದೀವಿ. ಯಾಕಂದ್ರೆ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ತುಂಬಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಸ್ಟಾರ್ ನಟರೆ ಈ ರೀತಿ ಮಾಡದೆ ಹೇಗೆ ಅಂತ. ಅದೇ ರೀತಿ ರಕ್ಷಿತ್ ಶೆಟ್ಟಿ ಮತ್ತು ಅವರ ಸಿನಿಮಾಗಳು ಕೂಡ ಕ್ರೌಡ್ ಪುಲ್ಲಿಂಗ್ ಎಬಿಲಿಟಿಯನ್ನ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ತುಂಬಿಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಸಿನಿಮಾಗಳ ಮೂಲಕ ಬೇರೆ ಮಾರುಕಟ್ಟೆಗಳನ್ನು ಕೂಡ ಟೇಕ್ ಓವರ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅನ್ನೋದಕ್ಕೆ 777 ಚಾರ್ಲಿ ಒಂದು ದೊಡ್ಡ ಉದಾಹರಣೆಯಾಗಿ ಕಾಣಿಸ್ಕೊಳುತ್ತೆ. ಹೀಗೆಲ್ಲ ಅವ್ರ ಬಗ್ಗೆ ನಾವು ಅಭಿಪ್ರಾಯ ಹೊಂದಿರಬೇಕಾದ್ರೆ ಹಾಗೂ ಖುದ್ದಾಗಿ ರಕ್ಷಿತ್ ಶೆಟ್ಟಿ ಕೂಡ ಅಷ್ಟೊಂದು ಕೆಪಾಸಿಟಿ ಹೊಂದಿರುವಾಗ ಅವರ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿ ಹತ್ತತ್ರ 2 ವರ್ಷ ಆಗ್ತಾ ಬಂತು. ಆದ್ರೂ ಕೂಡ ಅವರ ರಿಚರ್ಡ್ ಆಂಟೋನಿ ಸಿನಿಮಾ ಪತ್ತೆ ಇಲ್ಲ ಎನ್ನುವಂತಹ ವಿಚಾರ ಕೇಳ್ತಾ ಇದ್ರೆ ಒಂದ್ ರೀತಿಲಿ ಬೇಜಾರಾಗುತ್ತೆ. ಮೊದಲೇ ಸ್ಟಾರ್ ನಟರ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅನ್ನುವಂತಹ ಹಣೆಪಟ್ಟಿಯನ್ನ ಹೊತ್ಕೊಂಡು ವರ್ಷಾನ್ಗಟ್ಲೆ ಲೇಟ್ ಮಾಡಿಕೊಂಡು ಸಿನಿಮಾ ರಿಲೀಸ್ ಮಾಡಿ ಕರ್ನಾಟಕದಲ್ಲಿರುವಂತಹ ಕನ್ನಡ ಮಾರ್ಕೆಟೆಯನ್ನ ಮಂಕ್ ಮಾಡುವಂತಹ ಕೆಲಸವನ್ನ ಇಂಡೈರೆಕ್ಟ್ ಆಗಿ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಸಿಂಗಲ್ ಸ್ಕ್ರೀನ್ಗಳು ಬಹುತೇಕ ಕ್ಷೀಣಿಸುವಂತಹ ಹಂತ ಕೂಡ ಬಂದು ತಲುಪಿಬಿಟ್ಟಿದೆ. ಈ ಟೈಮಲ್ಲಿ ವರ್ಷದಲ್ಲಿ ಸ್ಟಾರ್ ಹೀರೋಗಳ ಸಿನಿಮಾ ಒಂದಾದ್ರೂ ಬರಲೇಬೇಕು ಎನ್ನುವಂತಹ ಪರಿಸ್ಥಿತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಣ ಆಗಿದೆ. ಸಿಂಗಲ್ ಸ್ಕ್ರೀನ್ಗೆ ಡೆಮಿಗಾಡ್ ಅಂತ ಹೇಳ್ತಾ ಇದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗಳು ಕೂಡ ಅವರ ಪ್ರಕರಣದ ಕಾರಣದಿಂದಾಗಿ ಲೇಟ್ ಆಗ್ತಾ ಇದೆ. ಮಧ್ಯದಲ್ಲಿ ಅವರ ವಿಚಾರಣೆ ಪುನಃ ಸ್ಟಾರ್ಟ್ ಆದ್ರೆ ಡೆವಿಲ್ ಸಿನಿಮಾ ಕೂಡ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿಂಧೂರ ಲಕ್ಷ್ಮಣ ಸಿನಿಮಾ ಕೂಡ ಕ್ಯಾನ್ಸಲ್ ಆಯ್ತು ಅನ್ನುವಂತಹ ಸುದ್ದಿ ಇದೆ. ಒಂದ್ ವೇಳೆ ಇದು ನಿಜವಾಗಿದ್ದೇ ಹೋದಲ್ಲಿ ಖಂಡಿತವಾಗ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮುಂದಿನ ಶೆಡ್ಯೂಲ್ ಅನ್ಸರ್ಟೈನ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಹೀಗಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತಿನ ಮಾರ್ಕೆಟ್ ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಪ್ರಭಾವ ಬೀರದೇ ಇದ್ರೂ ಕೂಡ ರಕ್ಷಿತ್ ಶೆಟ್ಟಿ ಅವರಿಗೆ ಅವರ ಸಿನಿಮಾಗಳಿಗೆ ಒಂದು ಕಲ್ಟ್ ಬೇಸ್ ಇದೆ. ಯಾಕಂದ್ರೆ ಅವ್ರ ರೀತಿಯಲ್ಲೇ ವಿಭಿನ್ನವಾದ ಸಿನಿಮಾ ಶೈಲಿಯ ಸ್ಕಿಲ್ ಇರುವಂತಹ ರಿಷಬ್ ಶೆಟ್ಟಿ ಈಗಾಗಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ರಾಜ್ಬಿ ಶೆಟ್ಟಿ ಕೂಡ ಕನ್ನಡ ಹೊರತುಪಡಿಸಿ ಮಲಯಾಳಂನಲ್ಲಿ ಕೂಡ ಒಂದು ಒಳ್ಳೆ ಹೆಸರನ್ನ ಸಂಪಾದಿಸ್ತಾರೆ ಅಂಡ್ ಒಂದಲ್ಲ ಒಂದು ರೀತಿಯಲ್ಲಿ KFIಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇದ್ದಾರೆ. ಈಗಾಗಲೇ ರಕ್ಷಿತ್ ಶೆಟ್ಟಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ ಅಂತ ಬೇರೆ ಭಾಷೆ ಆಡಿಯನ್ಸ್ಗೂ ಕೂಡ ಪರೋಕ್ಷವಾಗಿ ತಮ್ಮ ಸಿನಿಮಾಗಳ ಮೂಲಕ ಒಪ್ಪಿಸಿದ್ದಾರೆ. ಹೀಗಾಗಿ ಜನರ ಅಕ್ಸೆಪ್ಟೆನ್ಸ್ ಇರಬೇಕಾದ್ರೆ ಹೆಚ್ಚಿನ ಸಮಯವನ್ನ ತಗೋಬಾರ್ದಲ್ವಾ. ಸಮಯ ತಗೊಂಡು ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ, ಆದ್ರೆ ಜನರೇ ನಮ್ಮನ್ನ ಮರ್ತೋಗೋ ರೀತಿ ಸಮಯ ತಗೋಬಾರ್ದಲ್ವಾ. ಅದನ್ನೇ ಇಲ್ಲಿ ಪ್ರತಿಯೊಬ್ಬ ಕನ್ನಡ ಸಿನಿಮಾದ ಅಭಿಮಾನಿಗಳು ರಕ್ಷಿತ್ ಶೆಟ್ಟಿ ಅವರ ಬಳಿ ಕೇಳ್ಕೊತಾ ಇರೋದು. ರಕ್ಷಿತ್ ಶೆಟ್ಟಿ ಕೇವಲ ನಾಯಕನಾಗಿ ಮಾತ್ರ ಅಲ್ಲ, ನಿರ್ದೇಶಕನಾಗಿ ಕೂಡ ತಮ್ಮ ಸಿನಿಮಾಗಳ ವ್ಯಾಲ್ಯೂ ಮೂಲಕ ಕನ್ನಡ ಚಿತ್ರರಂಗದ ಮಾರ್ಕೆಟೆಯನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ, ಓವರ್ಸೀಸ್ ಅಲ್ಲಿ ಅಂಡ್ ಬೇರೆ ಭಾಷೆಯ ಮಾರ್ಕೆಟ್ಗಳಲ್ಲಿ ಕೂಡ ಬೇರೆ ಮಟ್ಟಕ್ಕೆ ತಗೊಂಡು ಹೋಗುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಇನ್ನು ಅವರ ಮುಂದಿನ ಚಿತ್ರಗಳ ಲೈನ್ ಅಪ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ರಿಚರ್ಡ್ ಆಂಟೋನಿ, ಪುಣ್ಯಕೋಟಿ ಭಾಗ 1 ಹಾಗೂ 2, ಮಿಡ್ ವೇ ಟು ಮೋಕ್ಷ, ಹೀಗೆ ತುಂಬಾನೇ ಪ್ಲಾನಿಂಗ್ ಇದೆ. ಬರವಣಿಗೆ ವಿಚಾರಕ್ಕೆ ಬಂದ್ರೆ ಶೆಟ್ಟಿ ಬಳಗವನ್ನ ಎಲ್ಲರೂ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ ಅಂಡ್ ಅವರ ಸಿನಿಮಾಗಳು ಚೆನ್ನಾಗಿರ್ತವೆ ಎನ್ನುವಷ್ಟರ ಮಟ್ಟಿಗೆ ಅವರು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿದ್ದಾರೆ. ಹೀಗಾಗಿ ಇವೆಲ್ಲ ವಿಚಾರಗಳನ್ನ ಕೂಡ ಅವರು ಎನ್ಕ್ಯಾಶ್ ಮಾಡ್ಕೋಬೇಕಾದಂತಹ ಅವಶ್ಯಕತೆ ಇದೆ, ಅದು ಕೂಡ ವಿತ್ ಇನ್ ದ ಟೈಮ್ ಲಿಮಿಟ್. ಯಾಕಂದ್ರೆ ಒಂದು ಸಿನಿಮಾಗೆ 1 ವರ್ಷ ಅನ್ನೋ ರೀತಿಯಲ್ಲಿ ಕಾನ್ಸೆಪ್ಟ್ ಅನ್ಕೊಂಡ್ರೆ ಮಾತ್ರ ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಸಾಧ್ಯ. 1 ವರ್ಷ ಕೂಡ ಜಾಸ್ತಿನೇ ಆಯ್ತು, ಆದ್ರೆ ಒಂದ್ ಒಳ್ಳೆ ಪ್ರಾಡಕ್ಟ್ಗೆ 1 ವರ್ಷ ತಗೋತಾರೆ ಅಂದ್ರೂ ಕೂಡ ಅಭ್ಯಂತರ ಏನಿಲ್ಲ ಅಲ್ವಾ ಗುರುವೆ. ಸದ್ಯಕ್ಕೆ ಕಂಟೆಂಟ್ ಸಿನಿಮಾಗಳ ಮೇಲಿನ ಒಲವು ಕನ್ನಡ ಹಾಗೂ ಕನ್ನಡ ಸಿನಿಮಾ ಅಭಿಮಾನಿಗಳಲ್ಲಿ ಹೆಚ್ಚಾಗಿರೋದ್ರಿಂದ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಪ್ರತಿಭೆಯನ್ನ ಈ ಸಂದರ್ಭದಲ್ಲಿ ಅಗ್ನಿ ಪರೀಕ್ಷೆಗೆ ಒಡ್ಡಬೇಕಾದಂತಹ ಅಗತ್ಯ ಖಂಡಿತ ಇದೆ. ಕನ್ನಡದಿಂದ ಬೇರೆ ಭಾಷೆಗೆ ಯಾರಾದ್ರೂ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದ್ರೆ ಅದು ಸಂಪೂರ್ಣವಾಗಿ ಕ್ವಾಲಿಫೈಡ್ ಆಗಿರಬೇಕು. ಹಾಗೂ ಅಂತಹ ಕಲಾವಿದ ಅಥವಾ ನಿರ್ದೇಶಕರ ಪೈಕಿಯಲ್ಲಿ ರಕ್ಷಿತ್ ಶೆಟ್ಟಿ ಖಂಡಿತವಾಗ್ಲೂ ಮೊದಲ ಸಾಲಿನಲ್ಲೇ ಕಾಣಿಸ್ಕೊಳ್ತಾರೆ. ಹೀಗಾಗಿ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ಈ ಎಲ್ಲಾ ನಿರೀಕ್ಷೆಗೆ ತಕ್ಕ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಸಿನಿಮಾ ಮಾಡೋದು ರಕ್ಷಿತ್ ಶೆಟ್ಟಿ ಅವರ ಮೇಲಿರುವಂತಹ ಜವಾಬ್ದಾರಿ ಅಲ್ವಾ. ನಾವು ಒತ್ತಡ ಹೇರ್ತಾ ಇಲ್ಲ, ಆದ್ರೆ ರಕ್ಷಿತ್ ಶೆಟ್ಟಿ ಅವರಿಂದ ಒಳ್ಳೆ ಸಿನಿಮಾಗಳನ್ನ ಸರಿಯಾದ ಟೈಮಿಗೆ ನಿರೀಕ್ಷೆ ಮಾಡ್ತಾ ಇದೀವಿ ಅಷ್ಟೇ. ವರ್ಷದ ಅದೆಷ್ಟೋ ದಿನಗಳು ದೊಡ್ಡ ಮಟ್ಟದ ಕನ್ನಡ ಸಿನಿಮಾದ ರಿಲೀಸ್ ಇಲ್ಲದೆ ಥಿಯೇಟರ್ಗಳು ಖಾಲಿ ಹೊಡೆಯುವಂತಹ ಪರಿಸ್ಥಿತಿ ಬಂದಿದೆ. ಸೂ ಫ್ರಮ್ ಸೋ ಸಿನಿಮಾ ನೋಡಿದ್ಮೇಲೆ ಅದು ಮಾಡಿರುವಂತಹ ಟಿಕೆಟ್ ಸೇಲ್ ಕಲೆಕ್ಷನ್ ಅಂಕಿ ಅಂಶಗಳನ್ನ ನೋಡಿದ್ಮೇಲೆ ಖಂಡಿತವಾಗ್ಲೂ ರಕ್ಷಿತ್ ಶೆಟ್ಟಿ ಅವರಂತಹ ಅದ್ಭುತ ಪ್ರತಿಭೆ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದೇ ನಮ್ಮ ಅಭಿಪ್ರಾಯ. ಕೆಲವೊಂದ್ಸಲ ಸಮಯಕ್ಕಿಂತ ಜಾಸ್ತಿ ಸಮಯ ತಗೊಂಡು ಸಿನಿಮಾ ಮಾಡಿದ್ರೆ ಅದು ತನಗೆ ಸಲ್ಲಬೇಕಾದ ಗೌರವ ಹಾಗೂ ಪ್ರೀತಿಯನ್ನ ಪ್ರೇಕ್ಷಕರಿಂದ ಪಡ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅನ್ನೋದಕ್ಕೆ ಅವನೇ ಶ್ರೀಮನ್ನಾರಾಯಣ ಸಿನಿಮಾ ಕೂಡ ಒಂದು ಉತ್ತಮ ಉದಾಹರಣೆ.
ಹೀಗಾಗಿ ಈ ಎಲ್ಲ ಮಾಡರ್ನ್ ಏಜ್ ಸಿನಿಮಾದ ಪಾಠಗಳನ್ನ ಕಲ್ತ್ಕೊಂಡು ರಿಚರ್ಡ್ ಆಂಟನಿ ಸಿನಿಮಾದ ಅಪ್ಡೇಟು ಆದಷ್ಟು ಬೇಗ ಕೊಟ್ರೆ ಶೆಟ್ರೆ ನಿಮ್ಗೊಂದು ಸಲಾಂ. ಇಂತಿ ನಿಮ್ಮ ಸಿನಿಮಾಗಳ ಪ್ರೇಮಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.